ತಡೀರಿ ಫಸ್ಟ್ ಕಟ್. ಓಕೆ, ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮೋಸ್ಟ್ ರಿಕ್ವೆಸ್ಟೆಡ್ ಪಾಲಕ್ ಪನ್ನೀರ್. ಇದು ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಯ್ತಾ. ಬಟ್ ನಮ್ಮ ಅಮ್ಮಂಗೆ ಥೈರಾಯ್ಡ್ ಇರೋದ್ರಿಂದ ನಾವು ಯೂಶಲಿ ಮಾಡಲ್ಲ, ನಾವು ಮಾಡೋದೇ ಇಲ್ಲ. ಪಾಲಕ್ ಆಗಲ್ಲ ಅಂತ ಯೂಸ್ ಮಾಡಲ್ಲ ನಾವು. ಸೊ ಇವತ್ತು ವಿಡಿಯೋಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಾನಂತೂ ತಿಂತೀನಿ, ಬಿಕಾಸ್ ಸಖತ್ತಾಗಿರುತ್ತೆ ಆ್ಯಂಡ್ ವೆರಿ ಈಸಿ ಅಲ್ವಾ ಮಮ್ಮ? ತುಂಬ ಈಸಿ. ಸೊ ನಡೀರಿ, ಟೈಮ್ ವೇಸ್ಟ್ ಮಾಡ್ದಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಮ್ಮಮ್ಮ ಹೇಳ್ತಾರೆ. ರೆಡಿ, ಬನ್ನಿ. ಫಸ್ಟ್ ಪಾಲಕ್ ಒಂದು 4-5 ಕಟ್ ತಗೊಂಡಿದ್ದೀನಿ. ಪನ್ನೀರು, ಬೆಣ್ಣೆ, ಹಸಿಮೆಣಸು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದ್ರ ಬದಲು ನೀವು ಬರೀ ಬೆಳ್ಳುಳ್ಳಿನ ಹೆಚ್ಚಿಬಿಟ್ಟು ತಗೋಬೋದು. ಜೀರಿಗೆ, ಅರಿಶಿನ, ಜೀರಾ ಪುಡಿ, ಇದು ಕ್ರೀಮು, ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಇದು ಐಸ್ ವಾಟರ್. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಒಂದು ಸ್ವಲ್ಪ ಕಸೂರಿ ಮೆಂತೆ. ಸೊ ಫಸ್ಟ್ ಸ್ಟೆಪ್ ಏನು? ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀರು ಕುದಿಬೇಕಾದ್ರೆ ಹಾಕಿ ಕುದಿಸ್ಬಾರ್ದು. ಕುದಿಸಿದ್ರೆ ಕಲರ್ ಎಲ್ಲ ಹೊರಟೋಗುತ್ತೆ. ಆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಎತ್ತಿಬಿಡಿ. ಓಕೆ. ಆಮೇಲೆ ಈ ಕೋಲ್ಡ್ ವಾಟರ್ ಇದೆಯಲ್ಲ, ಓಕೆ, ಇದ್ರಲ್ಲಿ ಹಾಕಿಡಿ. ಹಾಕ್ಬೇಕು, ಕಲರ್ ಚೇಂಜ್ ಆಗಲ್ಲ ಅಂತ. ಗ್ರೀನ್ ಕಲರ್ ಹಂಗೆ ಇರುತ್ತೆ, ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ತುಂಬಾ ಕುದಿಸ್ಬೇಡಿ. 1-2 ನಿಮಿಷ ಕುದಿಯೋ ನೀರಲ್ಲಿ ಬಿಟ್ಬಿಟ್ಟು ಇದಕ್ಕೆ ಹಾಕಿ ಆಮೇಲೆ ಎತ್ಕೊಳ್ಳಿ. ಸೊ ಇದು ಮೇನ್ ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ ಹೆಂಗೆ ಅದ್ರ ಕಲರ್ ರಿಟೈನ್ ಆಗುತ್ತೆ ಅಂತ ನಮ್ಮಮ್ಮ ತೋರಿಸಿದ್ದಾರೆ. ಲಿಟ್ರಲಿ ಓದ್ಕೊಂತ ಇದ್ದೆ ಗೈಸ್, ಬಟ್ ನಮ್ಮಮ್ಮ ಅಂದ್ರು ಬೇಡ ಬಾ ವಿಡಿಯೋ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟು ಕರಿತೀನಿ ಅವಳಿಗೆ. ಅದಕ್ಕೆ ಬಂದ್ಬಿಟ್ಟೆ ನಾನು. ಬಿಕಾಸ್ ನನಗೂ ವಿಡಿಯೋ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನೀವೂ ಅಷ್ಟೇ ಸಪೋರ್ಟ್ ಕೊಡ್ತೀರಾ, ಅಷ್ಟೇ ಒಳ್ಳೆ ಕಾಮೆಂಟ್ಸ್ ಹಾಕ್ತೀರಾ. ನಾನು ಲಿಟ್ರಲಿ ಕಾಮೆಂಟ್ಸ್ ಓದೋಕ್ಕೇ 1 ಗಂಟೆ 2 ಗಂಟೆ ಕೂತ್ಕೊಂಡು ಓದ್ತಾ ರಿಪ್ಲೈ ಮಾಡ್ತಾ ಇರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮರಿದಲ್ಲೇ ಕಾಮೆಂಟ್ ಹಾಕಿ, ನೀವು ಯಾವ ಊರವ್ರು ಅಂತ ಹೇಳಿ. ಸೊ ನಾವು ಕಾನ್ವರ್ಸೇಷನ್ ಮಾಡೋಣ ಕಾಮೆಂಟ್ಸಲ್ಲಿ. ಸೊ ಈ ಥರ ಪಾಲಕ್ ಬಿಸಿನೀರಲ್ಲಿರಲಿ 2 ನಿಮಿಷ. ನೋಡಿ, ಸ್ಟವ್ ಆಫ್ ಆಗಿದೆ, ಕುದಿಸ್ಬೇಡಿ, ಜಸ್ಟ್ ಬಿಸಿನೀರಲ್ಲಿ ಬಿಟ್ಟಿರ್ಬೇಕು. ಓಕೆ, ಇವಾಗ ಸಾಕಂತೆ. 1-2 ನಿಮಿಷ ಮಾತ್ರ ಬಿಟ್ಟಿದ್ರು. ಇವಾಗ ಕೋಲ್ಡ್ ವಾಟರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ನೋಡೋಕ್ಕೇನೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ಮಾ? ಈಗ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಯಾಕಂದ್ರೆ ಆಮೇಲೆ ಬೆಣ್ಣೆ ಹಾಕ್ತೀನಲ್ಲ, ಹಾಗಾಗಿ ಫಸ್ಟ್ ಜೀರಿಗೆ ಎಣ್ಣೆಯಲ್ಲಿ. ಸೊ ಫಸ್ಟ್ ಜೀರಿಗೆ ಎಣ್ಣೆಯಲ್ಲಿ ಹಾಕೊಳ್ಳೋದು, ಆಯ್ತಾ? ಅದು ಚಟಪಟ ಅಂದ್ಮೇಲೆ ಓಕೆ, ತಕ್ಷಣನೇ ಬೆಣ್ಣೆನಾ? ಬೆಣ್ಣೆ ಹಾಕ್ತೀನಿ. ಇಲ್ಲಾಂದ್ರೆ ಬೆಣ್ಣೆ ಕರ್ಗೆ ಅದು ಜೀರಿಗೆ ಇದಾಗಲ್ಲ. ಅದಕ್ಕೇನೆ ಫಸ್ಟ್ ಜೀರಿಗೆ ಆಗೋಗ್ಬಿಟ್ರೆ ಈಗ ಬೆಣ್ಣೆ ಹಾಕ್ತೀನಿ. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ತುಂಬಾ ಸಣ್ಣಗೆ ಹೆಚ್ಕೊಳ್ಳಿ. ನಾನು 3 ಈರುಳ್ಳಿ ತಗೊಂಡಿದ್ದೀನಿ. ಓಕೆ, ನೀವು ಸ್ವಲ್ಪ ಕಡಿಮೆ ತಗೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ನಾನು ಪನ್ನೀರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸೊ 3 ಈರುಳ್ಳಿ ಆಗೋ ತನಕ ಇದನ್ನು ರುಬ್ಕೊಂಡ್ಬಿಡೋಣ, ಆಯ್ತಾ? ಓಕೆ. ಚೆನ್ನಾಗಿ ಹಿಂಡ್ಬಿಡ್ಬೇಕು ಈ ನೀರನ್ನ, ನೀರಿರಬಾರ್ದು. ನೋಡು, 5 ಕಟ್ಟು ಸೊಪ್ಪಲ್ಲಿ ಎಷ್ಟು ಕಡಿಮೆ ಆಗತ್ತೆ ಅಂತ ಅಲ್ವಾ? ಹೌದು. ಒಂದು 3 ಹಸಿಮೆಣಸಿನ್ಕಾಯಿ ತಗೊಂತೀನಿ. 4 ಚಿಕ್ಕ ಚಿಕ್ಕದು, 4 ಪುಟ್ಟು ತಗೊಂಡಿದ್ದೀನಿ. ಈಗ ರುಬ್ಕೊಂಡ್ಬಿಡ್ಬೇಕು ಇದನ್ನ. ಗೈಸ್, ಇವತ್ತು ರುಬ್ಬ ಡ್ಯಾನ್ಸ್ ಇದೆ, ಬಿಕಾಸ್ ಮಿಕ್ಸಿ. ನೋಡಿ, ಪಾಲಕ್ ಮತ್ತೆ ಹಸಿಮೆಣಸು ರುಬ್ಬಿರೋ ಕಲರ್, ವಾ! ಚೆನ್ನಾಗಿ ಫ್ರೈ ಆಗಬೇಕು, ಆಯ್ತಾ? ಫುಲ್ ಬ್ರೌನ್ ಆಗ್ಬೇಕಾ? ಹೌದು. ಇದೊಂದು ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಓಕೆ. ಬೆಳ್ಳುಳ್ಳಿನ ಸಣ್ಣ ಹೆಚ್ಚಿ ಹಾಕೋಬಹುದು. ಒಂದು ಸ್ವಲ್ಪ ಕಸೂರಿ ಮೆಥಿ ಹಾಕ್ತೀನಿ. ಓಕೆ, ಆಯ್ತಾ? ನೋಡು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಹಾಕ್ತೀನಿ. ಗರಂ ಮಸಾಲೆ ಹಾಕ್ತೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ, ತುಂಬ ಏನು ಬೇಡ.
ಸ್ವಲ್ಪ ಸಾಕು. ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ, ಉಪ್ಪು. ಈಗ ರುಬ್ಬಿದೀವಲ್ಲ ಅದನ್ನು ಹಾಕ್ಬೇಕು. ಸೊ ಇವಾಗ ನಾವು ರುಬ್ಕೊಂಡಿರೋ ಪಾಲಕ್ ಹಸಿಮೆಣಸು ಹಾಕಿ ಮಾಡಿ ಸಖತ್ ಕಲರ್ ಇದೆ. ನಾನು ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಡ್ತೇನೆ. ಒಂದು ಸ್ವಲ್ಪ ನೀರು ಹಾಕಿ. ನೆಕ್ಸ್ಟ್ ಪನ್ನೀರ್ ಹಾಕೋಣ. ಓಕೆ. ಪನ್ನೀರನ್ನ ಫ್ರೈ ಮಾಡಿಕೊಂಡು ಹಾಕಬಾರ್ದು. ಓಕೆ. ಯಾವತ್ತು ಪಾಲಕ್ ಪನ್ನೀರ್ಗೆ ಪನ್ನೀರ್ ಹಂಗೆ ಹಾಕಿ. ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿ ಮಲಾಯಿ ಥರ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಡಿಶ್ಶಿಗಾದ್ರೂ ಪನ್ನೀರ್ ಫ್ರೈ ಮಾಡಿದ ತಕ್ಷಣ ಹಾರ್ಡ್ ಆಗಿಬಿಡುತ್ತೆ. ಪನ್ನೀರ್ ಹಂಗೆ ಹಾಕ್ಬಿಡಿ. ಆಮೇಲೆ ನೀವು ಕೇಳ್ಬೋದು ಇದಕ್ಕೆ ಟೊಮ್ಯಾಟೊ, ಮೊಸರು ಏನು ಹಾಕಿಲ್ಲ ಅಂತ. ಅದೆಲ್ಲ ಹಾಕಿದಾಗ ಈ ಪಾಲಕ್ ಕಲರು ಹುಳಿ ಅಂಶ ಬಿದ್ದ ತಕ್ಷಣ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಅದು ಯಾವುದು ಹಾಕಿಲ್ಲ. ನೀವು ಬೇಕಾದ್ರೆ ತಿನ್ಬೇಕಾದ್ರೆ ಲಿಂಬೆಹಣ್ಣು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಕಲರ್ ಒಂಚೂರು ಚೇಂಜ್ ಆಗಿಲ್ಲ, ಹೌದಾ? ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಅದೇ ಹುಳಿ ಅಂಶ ಎಲ್ಲ ಬಿದ್ರೆ ಆಮೇಲೆ ನಾವು ಕೋಲ್ಡ್ ವಾಟರ್ ಅಲ್ಲಿ ಬೇರೆ ಹಾಕಿದ್ವಲ್ಲ, ಹಂಗಾಗಿ 5 ನಿಮಿಷ ಮುಚ್ಚಿಟ್ಬಿಡೋಣ. ಜಾಸ್ತಿ ಏನು ಬೇಡ, ತುಂಬಾ ಏನು, ಯಾಕಂದ್ರೆ ಪಾಲಕ್ಕು ಸ್ವಲ್ಪ ಇದಾಗಿದೆ ಅಲ್ಲ. ಪಾಲಕ್ ಪನ್ನೀರಿಗೆ ತುಂಬಾ ಏನ್ ಚೆನ್ನಾಗಿರುತ್ತೆ, ಯಾವ್ದ್ರ ಜೊತೆ ತಿನ್ಬೇಕಂತಂದ್ರೆ ಫುಲ್ಕಾ ಜೊತೆನೇ ತಿನ್ಬೇಕು. ಬಿಕಾಸ್ ಸಖತ್ತಾಗಿರುತ್ತೆ. ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ನೀರು ಕೊಡಿ ಮ್ಯಾಮ್. ಕಾಮೆಂಟ್ಸ್ ಅಲ್ಲಿ ಬರೀ ಅಮ್ಮ ಸೂಪರ್ ಅಂತ ಹಾಕ್ತಿರ್ತಾರೆ. ಅದಕ್ಕೆ ನಾನು ಇವತ್ತು ಹಿಟ್ಟು ಕಲಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಲಸ ಮಾಡಿದಕ್ಕಾದ್ರೂ ನನಗೆ ಹೊಗಳ್ತೀರಾ ಕಾಮೆಂಟ್ಸ್ ಅಲ್ಲಿ ಅಂತ. ಅದಿತಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಳೆ ನಮ್ಮ ಮನೆಯಲ್ಲಿ. ನಾವು ಇಷ್ಟೆಲ್ಲ ಕೆಲಸ ಮಾಡೋದು ನಾನು ನನ್ನ ಮಗಳು. ಹೌದು, ನನ್ನ ಮಗಳು ನಾನು ಸರಿಸಮ ಕೆಲಸ ಮಾಡ್ತಾಳೆ. ಹೌದು. ಅವಳು ರೀಲ್ಸ್ ಅಲ್ಲಿ ನೋಡಿದ ಥರ ಇರಲ್ಲ. ರೀಲ್ಸ್ ಅದಕ್ಕೆ ಅನ್ನೋದು ಗೈಸ್. ಆಕ್ಚುಲಿ ದಿನ ಸಂಜೆ ಅವಳೆ ಚಪಾತಿ ಮಾಡೋದು. ಮಧ್ಯಾಹ್ನದ ಅಡುಗೆ ನಂದು, ಬೆಳಗ್ಗೆ ತಿಂಡಿ ನಂದು, ರಾತ್ರಿ ಸುಮಾರು ಜನ ಕೇಳ್ತಾ ಇದ್ರು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಇದನ್ನ. ಅದು ಒಂದಿನ ತೋರಿಸ್ತೀವಿ, ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಇಬ್ರು ಅಂತ ತೋರಿಸ್ತೀವಿ. ಕುದೀತಾ ಇದೆ. ಇವಾಗ ಏನ್ ಹಾಕ್ತೀರಮ್ಮ? ಇವಾಗ ಕ್ರೀಮ್ ಹಾಕ್ಬಿಡೋದು. ಓಕೆ. ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದರೆ ಹಾಲು ಹಾಕಿ. ಓಕೆ. ಕ್ಯಾಲೋರಿ ಕೌಂಟ್ ಅಂದ್ರೂ ಪರವಾಗಿಲ್ಲ, ಹಾಲು ಹಾಕಿ ಚೆನ್ನಾಗೇ ಇರುತ್ತೆ. ಸೊ ಗೈಸ್, ನಮ್ಮ ಪಾಲಕ್ ಪನ್ನೀರ್ ರೆಡಿ. ಇದಕ್ಕೆ ಪಟ್ಟನೆ ಫುಲ್ಕಾ ಮಾಡಿ ತಿನ್ನೋಣ ಬನ್ನಿ. ಫಸ್ಟ್ ಸ್ಟೆಪ್ ಏನಂತಂದ್ರೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೊಡಿ. ಆಮೇಲೆ ಲಟ್ಟಿಸ್ಕೊಡಿ. ಇದನ್ನ ಫೋಲ್ಡ್ ಎಲ್ಲ ಮಾಡಲ್ಲ ಅಲ್ಲ, 3 ಫೋಲ್ಡ್. ಹಿಂಗೆ ಆಯ್ತಾ? ಈ ಥರ ಒಂದು ಬಟ್ಟೆ ತಗೊಂಡು ಹಿಂಗಾದಂತ ಇರಿ. ನೋಡಿ, ವಾವ್, ಆಯ್ತಾ? ವಾವ್, ರೆಡಿ. ಸೊ ಇವಾಗ ಮಾಡೋಣ ಟೆಸ್ಟ್. ಇದೆಷ್ಟು ವರ್ಷ ಆದ್ಮೇಲೆ ತಿಂತಾ ಇದ್ದೀನಿ. ಪನ್ನೀರಂತೂ ಏನು ಸಾಫ್ಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಕಾಮೆಂಟ್ಸಲ್ಲಿ ಹಾಕಿ ಟ್ರೈ ಮಾಡಿಬಿಟ್ಟು ನಿಮಗೆ ಹೆಂಗೆ ಇಷ್ಟ ಆಯಿತು ಅಂತ. ಬಿಕಾಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮಮ್ಮ ಮಾಡಿರೋದು. ನಾನು ಇದನ್ನು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.